ಸಂತೆಯಿಂದ ತರೋ ದನಗಳನ್ನು ಅದು ಯಾವ ರೀತಿ ಕರ್ನಾಟಕದಿಂದ ಕೇರಳ ಬಾರ್ಡರ್ ದಾಟಿಸ್ತಾರೆ, ನದಿಯನ್ನು ದಾಟಿಸುವ ವೇಳೆ ದನಗಳಿಗೆ ಯಾವ ರೀತಿ ಕ್ರೂರವಾಗಿ ಹಿಂಸೆ ಕೊಡ್ತಾರೆ, ಇವೆಲ್ಲವನ್ನು ಸೆರೆ ಹಿಡಿಬೇಕು ಅನ್ನೋ ಕಾರಣಕ್ಕೆ ನಾವು ನಡುರಾತ್ರಿಯಲ್ಲಿ ಬೇಟೆಗೆ ಹೊರಟಿದ್ವಿ. ಆ ಬೇಟೆಯ ಸಂದರ್ಭದಲ್ಲಾದ ಅನುಭವ ಮತ್ತು ನಾವು ಕಂಡ ದೃಶ್ಯ ನಮ್ಮ ಎದೆಗೆ ಝಲ್ಲೆನಿಸಿತು. ಅದು ಹೇಗೆ ಅನ್ನೋದರ ಡೀಟೇಲ್ ಕೊಡ್ತೀನಿ ಬನ್ನಿ. ದನ ಸಾಗಾಟಕ್ಕೆ ವಿಕೃತ ವಿಧಾನ. ಬಾಲ ಕಟ್ ಮಾಡಿ ನದಿಯಲ್ಲಿ ತೇಲಿಸ್ತಾರೆ. ದೃಶ್ಯ ಕಂಡು ಬೆಚ್ಚಿಬಿತ್ತು ನಮ್ಮ ತಂಡ. ಇದು HD ಕೋಟೆಯ ಹ್ಯಾಂಡ್ ಪೋಸ್ಟ್ ಸಂತೆ. ಇಲ್ಲಿ ಕೇರಳ ದಲ್ಲಾಳಿಗಳು ನೂರಾರು ರಾಸುಗಳನ್ನ ಖರೀದಿಸ್ತಾರೆ. ಆ ಬಳಿಕ ಸ್ಥಳೀಯರ ಮೂಲಕ ಅವುಗಳನ್ನ ಕಾಲ್ನಡಿಗೆಯಲ್ಲೇ ಬೇಗೂರಿಗೆ ತರ್ತಾರೆ. ಅಲ್ಲಿ ಎಲ್ಲಾ ದನಕರುಗಳನ್ನ ಮನೆ ಮುಂದೆ ಕಟ್ಟಿ ಹಾಕ್ತಾರೆ. ನಡುರಾತ್ರಿ ಕಾರ್ಯಾಚರಣೆ. ದನಗಳನ್ನ ಲಾರಿಗಳಲ್ಲಿ ಸಾಗಿಸೋದು ಒಂದು ವಿಧಾನ ಆದ್ರೆ ಇನ್ನೊಂದು ವಿಕೃತ ವಿಧಾನವನ್ನ ಈ ದುರುಳರು ಅನುಸರಿಸ್ತಾರೆ. ಆ ವಿಧಾನ ಯಾವುದು, ಅದು ಎಷ್ಟು ಕ್ರೂರವಾಗಿರುತ್ತೆ ಅಂತ ತಿಳಿಯಲು ನಾವು ರಹಸ್ಯ ಕಾರ್ಯಾಚರಣೆ ಪ್ರಾರಂಭಿಸಿದ್ವಿ. ರಾತ್ರಿ ಸುಮಾರು 12ರ ವೇಳೆಯಲ್ಲಿ ಸ್ಥಳೀಯರು 4-5 ದನಗಳ ಬ್ಯಾಚ್ ಮಾಡಿಕೊಂಡು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದೊಳಗೆ ಕಾಲ್ನಡಿಗೆಯಲ್ಲೇ ಸಾಕ್ತಾರೆ. ಈಗ ಇಲ್ಲಿ 6 ತಿಂಗಳು ಮಳೆ ಇದ್ದರೆ 6 ತಿಂಗಳು ಬೆಳೆ ಇರಲ್ಲ, ಹಾಗಾಗಿ ಫ್ರೀ ಟೈಮಿಗೆ ಇರ್ತಾರೆ. ಹಾಗಾಗಿ ಇಲ್ಲೇ ಸಿಗೋವಂಥ ದಳ್ಳಾಳಿಗಳನ್ನ ಹಿಡ್ಕೊಂಡು 100-200 ಕೂಲಿ ಆಸೆ ತೋರಿಸಿ ಇಲ್ಲಿಂದ ರಾತ್ರಿ ಕಾಲ್ನಡಿಗೆಯಲ್ಲಿ ರಾತ್ರಿ ವೇಳೆಯಲ್ಲಿ ಕೇರಳಕ್ಕೆ ದನಗಳನ್ನ ಸರಾಗು ಮಾಡ್ತಾ ಇದ್ದಾರೆ, ಹೊಡ್ಕೊಂಡು ಹೋಗ್ತಿದ್ದಾರೆ ನೋಡಿ. ಇಲ್ಲಿಂದ 11 ಕಿಲೋಮೀಟರ್ ದೂರ ಇದೆ ಕೇರಳ ಬಾರ್ಡ್ರು. ಇಲ್ಲಿಂದ ನಮ್ಮ ಇಲ್ಲಿ ಗ್ರಾಮದಿಂದ 11 ಕಿಲೋಮೀಟರ್ ದೂರ ಇದೆ. 11 ಕಿಲೋಮೀಟರ್ ಕೂಡ ಕಾಲ್ನಡಿಗೆಲ್ಲೇ ಹೋಗ್ತಾರೆ. ಕಾಡಲ್ಲೇ ಹೋಗ್ಬೇಕಿದು, ಯಾವುದೇ ರೋಡ್ ಆಗಲಿ ಬೇರೆ ಥರದ್ದು ಏನಿಲ್ಲ. ಏನು ಲೀಗಲಾಗಿ ಮಾಡೋ ಕೆಲಸ ಅಲ್ಲ ಇದು, ಇಲ್ಲಿಗಲಾಗಿ ಮಾಡೋ ಕೆಲಸ. ಇಲ್ಲಿಗಲಾಗಿ ಮಾಡಿದಾಗ ಯಾರು ಸಪೋರ್ಟಿಗೆ ಬರಲ್ಲ. ಇದು ಏನಾರ ಪ್ರಾಣಿಗೇನೋ ಅಟ್ಯಾಕ್ ಮಾಡ್ತಂದ್ರೆ ಅದಕ್ಕೆ ನಮಗೇನಾರು ಅನಾಹುತ ಆಯ್ತದೆ ಅದಕ್ಕೆ ನಾವೇ ಜವಾಬ್ದಾರರು, ಅದಕ್ಕೆ ಅವರೇನು ಜವಾಬ್ದಾರಲ್ಲ. ಸುಮಾರು 11 ಕಿಲೋಮೀಟರ್ ಸಾಗುತ್ತಿದ್ದಂತೆ ಅವರಿಗೆ ಕಪಿಲಾ ನದಿ ಸಿಗುತ್ತೆ. ನದಿ ದಾಟಿ ಬಿಟ್ರೆ ಕೇರಳ ಸೇರಿ ಬಿಡ್ತಾರೆ. ಈ ವೇಳೆ ಈ ಕಟುಕರು ಏನ್ ಮಾಡ್ತಾರೆ ಅಂತ ತಿಳಿಯಲು ನಾವು ಪೊದೆ ಎಡೆಯಲ್ಲಿ ಉಸಿರುಗಟ್ಟಿ ಕುಳಿತೆವು. ಬಾಲ ಕಟ್ ಮಾಡಿ ನದಿಯಲ್ಲಿ ತೇಲಿಸ್ತಾರೆ. ಈ ದುರುಳರು ನದಿ ದಡದಲ್ಲಿ ದನಗಳನ್ನೆಲ್ಲ ಸಾಲಾಗಿ ನಿಲ್ಲಿಸಿ ಒಂದು ಹಗ್ಗದಲ್ಲಿ ಕಟ್ತಾರೆ. ಆ ಬಳಿಕ ಕೊನೆ 2 ತುದಿಯಲ್ಲಿರೋ ದನಗಳ ಬಾಲ ಕಟ್ ಮಾಡಿ ಗಾಯಕ್ಕೆ ಗಾಜಿನ ಪುಡಿ ಮಿಶ್ರಿತ ಮೆಣಸಿನ ಪುಡಿ ಹಾಕ್ತಾರೆ. ಆಗ ಪಾಪ ಆ ಮೂಕ ಪ್ರಾಣಿ ನೋವು ತಾಳಲಾರದೆ ನದಿಯಲ್ಲಿ ಬಿದ್ದು ಒಂದೇ ಸಮನೆ ಈಜಲು ಪ್ರಾರಂಭಿಸುತ್ತೆ. ಈಜುತ್ತಾ ಕೇರಳ ಗಡಿ ಸೇರುತ್ತೆ. ಅಲ್ಲಿ ಈ ದನಗಳನ್ನ ಸ್ವಾಗತಿಸಲು ಕಟುಕರ ಮನೆ ದಲ್ಲಾಳಿಗಳು ರೆಡಿಯಾಗಿರ್ತಾರೆ. ಖಂಡಿತ ಮುರಿದು ಬಿಟ್ರೆ ಅಂತ ಹಿಂಗೆ ಮುರಿದ್ಬಿಟ್ಟು ಆಮೇಲೆ ಅದು ಆ ಕಡೆ ಈ ಕಡೆ ಹೋಗಲ್ಲ ಅಂತ ಒಂದಾಗ ಖಾರದ ಪುಡಿ ಏನೋ ಹಾಕ್ತಾರಂತೆ. ಅದು ಉರಿ ಬತ್ತಲ್ಲ, ಉರಿ ಬಂದದಕ್ಕೆ ನೀರೊಳಗೆ ಮುಗಿದ ಅಂತ ಇದನ್ನ ಉರಿ ಬಂದ ತಕ್ಷಣ ಅದು ಕೋಲ್ಡ್ ಆಗಬೇಕಲ್ಲ, ಆಗ ನೀರೊಳಗೆ ದಡ ಹೊಡೆದಂತೆ ಆವಾಗ ಸರಿ ಸೋಡ. ಕಪಿಲಾ ನದಿ ಇದೆ, ಬ್ಯಾಕ್ ವಾಟರ್ ಇದೆ, ದಾಟಿಸ್ಬಿಟ್ಟು ಬಂದ್ಬಿಡ್ತಾರೆ ಕೊಟ್ಬಿಟ್ಟು ಅವ್ರಿಗೆ. ಅವರು ಅದನ್ನು ಅಲ್ಲಿ ಮಾಂಸ ದಂಧೆಗಳು ಮಾಡ್ಕೊಂಡಿದ್ದಾರೆ. ಅವರು ಕೂಡ ಇಲ್ಲಿ ನೇರವಾಗಿ ಬರ್ತಾರೆ. ಇಲ್ಲಿ ನೇರವಾಗಿ ಬಂದು ಇಲ್ಲೇ ವ್ಯವಹಾರಗಳು ಮಾಡ್ತಾರೆ. ಇಲ್ಲಿ ದಳ್ಳಾಳಿಗಳನ್ನ ಹಿಡ್ಕೊಂತಾರೆ. ಅವರು ನಮ್ಮ ಅಮಾಯಕರನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಸರಾಗವಾಗಿ ನಡೀತಾ ಇದೆ ಮೇಡಮ್ ಇದು. ಅರಣ್ಯ ಅಧಿಕಾರಿಗಳೇನು ಮಲಗಿರ್ತಾರ? ಜನಸಾಮಾನ್ಯರು ತಪ್ಪಿಯೂ ರಾಷ್ಟ್ರೀಯ ಉದ್ಯಾನವನದೊಳಗೆ ಪ್ರವೇಶಿಸಿದ್ರೆ ನೂರಾರು ಕೇಸು ಜಡಿದು ಜೈಲಿಗೆ ಅಟ್ಟೋ ಅರಣ್ಯಾಧಿಕಾರಿಗಳಿಗೆ ಕೇರಳ ದಲ್ಲಾಳಿಗಳ ಅಟ್ಟಹಾಸ, ಅಕ್ರಮ ಕಾಣ್ತಿಲ್ವೇ? ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಈ ಡಿಪಾರ್ಟ್ಮೆಂಟ್ ಅವರು ಲಿಂಕ್ ಇಲ್ದೇ ಅವ್ರು ಯಾರು ಕೂಡ ದನಗಳನ್ನ ಹೊಡಿತಾ ಇಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಸುತ್ತನೂ ಕಾವಲಿದೆ. ಕಾವಲಿಗರು ಕೂಡ ಹೆಂಗೆ ಹೊಡ್ಕೊಂಡು ಹೋಗ್ತಾರೆ ಕೇರಳಕ್ಕೆ? ಡಿಪಾರ್ಟ್ಮೆಂಟ್ ಅವರು ಈ ಟೈಮಲ್ಲಿ ಫಾರೆಸ್ಟಲ್ಲಿ ರೇಂಜರ್ ಇಲ್ಲ, ಜೊತೆಗೆ ASF ಇಲ್ಲ. ಈ ಟೈಮಲ್ಲಿ ಬನ್ನಿ ನೀವು ಅಂತಂದು ಇನ್ವಾಲ್ವ್ ಮಾಡಿ ಇವ್ರಿಗೆ ಏನಾದರೂ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ ಹೇಳ್ತು ಅಂತಂದರೆ ಇಲ್ಲಿ ದನ ಹೊಡ್ಕೊಂಡು ಹೋಗ್ತಾರೆ. ಎಲ್ಲ ಈ ನಮ್ಮ ಗುಂಡ್ಲುಪೇಟೆ ಚೆಕ್ ಪೋಸ್ಟ್ ಇರ್ಬೋದು, ಇವನ್ ಮದ್ದೂರು ಚೆಕ್ ಪೋಸ್ಟ್ ಇರ್ಬೋದು, ಈ ಮೂಲೆವಾಡ ಚೆಕ್ ಪೋಸ್ಟ್ ಇರ್ಬೋದು, ಎಲ್ಲ ಕಡೆ ಅವರು ದಂಧೆಗೆ ಅಧಿಕಾರಿಗಳ ಅದಕ್ಕೆ ಶಾಮೀಲಾಗ್ಬಿಟ್ಟೋದು. ಪೂರ್ತಿ ಇವನ್ ಅರಣ್ಯ ಇಲಾಖೆಯವರು ಅದಕ್ಕೆ ಶಾಮೀಲಾಗಿ ಒಂದು ಯಾವ್ಯಾವ ಸಂಬಂಧಪಟ್ಟ ಇಲಾಖೆಗಳೆಲ್ಲ ಶಾಮೀಲಾಗೋಣ. ಅದಕ್ಕೆ ರಾಜಾರೋಷವಾಗಿ ಅವನು ತಗೊಂಡು ಹೋಗ್ತಾನೆ ಅಂದರೆ ಅವನ ಕೆಪಾಸಿಟಿ ಎಷ್ಟಿರಬೇಕು ಅದನ್ನು. ಆ ಮಟ್ಟಕ್ಕೆ ಇವತ್ತು ಒಂದು ಅಧೋಗತಿಗೆ ನಮ್ಮ ಇವತ್ತು ದನಗಳ ಸಾಗಾಣಿಕೆ ನಡೀತಾ ಇದೆ. ಎಸ್, ಈ ದಂಧೆಯಲ್ಲಿ ಅರಣ್ಯ ಅಧಿಕಾರಿಗಳು ನೇರವಾಗಿ ಭಾಗಿಯಾಗಿದ್ದಾರೆ. ಇದರಲ್ಲಿ ಅನುಮಾನವೇ ಇಲ್ಲ. ಅಷ್ಟೇ ಅಲ್ಲ, ಜನಪ್ರತಿನಿಧಿಗಳು ಶಾಮೀಲಾಗಿದ್ದಾರಂತೆ. ಅವನು ದನ ಹೊಡಿತಾ ಇರ್ತಾನೆ, ಅವನು
ಎಂ ಪಿಗೆ ಫೋನ್ ಹಾಕಿದ್ರೆ ಬಿಡ್ಸಿ ಕಳಿಸ್ಬಿಡ್ತಾನೆ. ಎಂ ಪಿ ಎಲ್ಲೇ ಇರಲಿ, ಇದೇರೇನಾ ಯಾವನೇ ಯಾವ ಪಾರ್ಟಿಯವನೇ ರಾಜ್ಯದಲ್ಲಿ ಪೊಲೀಸರು ತುಂಬ ಹೋಗ್ತಾರೆ, ಪೊಲೀಸ್ ಅವರೇ ಗೊತ್ತು. ಇಲ್ವೆಲ್ಲ ಥರ ಅಂದ್ಬಿಡ್ತಾರೆ. ಕೇಸ್ ಗೀಸ್ ಏನು ಹಾಕೋದಿಲ್ಲ ಅಲ್ಲ ಇದ್ರ ಮೇಲೆ. ಮಾಮೂಲಿ ಹೊತ್ತಿನ ದುಡ್ಡು ಕೇಸ್ ಹಾಕ್ತಾರ, ಅದು ಯಾವುದು ಎಲ್ಲಿನೇ ಹೇಳಿಯಪ್ಪ. ಒಟ್ಟಾರೆ ಈ ಎಲ್ಲ ವಿಷವರ್ತುಲಗಳಿಂದ ಕರುನಾಡಿನ ಪುಣ್ಯಕೋಟಿ ಅಕ್ರಮವಾಗಿ ಅನ್ಯಾಯವಾಗಿ ಕೇರಳದವರ ಆಹಾರವಾಗ್ತಿದ್ದಾಳೆ. ಈ ರೀತಿ ಪ್ರತಿನಿತ್ಯ ನೂರಾರು ದನಕರುಗಳು ನೋವು ತಿನ್ನುತ್ತಾ ರೋಧಿಸುತ್ತಾ ಕಣ್ಣೀರುಡುತ್ತಾ ಕರುನಾಡ ಗಡಿಯಿಂದ ಕೇರಳದ ಕಟುಕರ ಮನೆ ಸೇರ್ತಿದೆ. ಆದರೆ ಈ ಪುಣ್ಯಕೋಟಿಯ ರೋಧನ ಮಾತ್ರ ಯಾವೊಬ್ಬ ಪೊಲೀಸ್, ಅರಣ್ಯಾಧಿಕಾರಿ, ಜನಪ್ರತಿನಿಧಿಗೂ ಕೇಳಿಸುತ್ತಿಲ್ಲ. ಅಷ್ಟೇ ಅಲ್ಲ, ಈ ಭಾರಿ ಮಾಫಿಯಾಕ್ಕೆ ಬ್ರೇಕ್ ಹಾಕುವ ಗಂಡಸುತನ ಯಾವೊಬ್ಬನಲ್ಲೂ ಇಲ್ಲ. ಅದರಲ್ಲೂ ಈ ಭಾರಿ ಮಾಫಿಯಾ ಸಿಎಂ ಅವರ ತವರು ಜಿಲ್ಲೆಯಾದ ಮೈಸೂರಲ್ಲೇ ನಡೆಯುತ್ತಿರುವುದು ಆತಂಕಕಾರಿ ವಿಚಾರ. ಹಾಗಾಗಿ ಆದಷ್ಟು ಬೇಗ ಸಿಎಂ ಅವರು ಈ ಸ್ಮಗ್ಲಿಂಗ್ಗೆ ಬ್ರೇಕ್ ಹಾಕ್ತಾರೆ ಅನ್ನೋ ವಿಶ್ವಾಸ ನಮ್ಮದು. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದ್ರೂ ಸಮಸ್ಯೆ ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.